ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಇದೇನು ಅಂದರೆ, ನಾನು ಡಿಸೈನ್ ಮಾಡಿದೆ ಈ ರೀತಿ. ಯೆಲ್ಲೋ ಕಲರ್ ಪೇಂಟ್ ಇತ್ತು, ಅದು ಸ್ವಲ್ಪ ಪೇಂಟ್ ಮಾಡಿಬಿಟ್ಟು ಈ ರೀತಿ ಡಿಸೈನ್ ಮಾಡಿದೆ. ಆದರೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಫುಲ್ ಆದಮೇಲೆ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಮುಂದ್ಗಡೆ ಅದೇನಪ್ಪ ವೈಟ್ ಅಂತಂದು ಕೇಳಬೇಡಿ. ಅದೇನೆಂದರೆ ಚಾಕ್ ಪೀಸಲ್ಲಿ ಡಿಸೈನ್ ಮಾಡಿದ್ದೆ. ರಂಗೋಲಿಲಿ ಮಾಡಿದರೆ ಹಾಕಿದ್ದೊಂದು ಸ್ವಲ್ಪ ಹೊತ್ತಿಗೆ ಅಳಿಸ್ಬಿಡ್ತಾರೆ. ಹಾಗಾಗಿ ಚಾಕ್ ಪೀಸ್ ತೊಗೊಂಡು ಅದನ್ನ ಡಿಸೈನ್ ಹಾಕಿದ್ದೆ. ತುಂಬಾ ಇಷ್ಟಪಟ್ಟು ಆ ಡಿಸೈನ್ ಮಾಡಿದೆ. ಇನ್ನೂ ಬೇರೆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡೋದಕ್ಕಾಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ವಲ್ಲ. ಅದರಲ್ಲೂ ಕೂಡ ಅಜಯ್ದು ಇವಾಗ ರಜಾ ಇತ್ತು. ಹಾಗಾಗಿ ಅವನ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅವನ ಜೊತೆನೇ ಇದ್ಕೊಂಡು ಎಲ್ಲ ಮಾಡ್ಕೊಳೋದು ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಡಿಸೈನ್ನ ಮಾಡಿದೆ. ಇವಾಗ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಇವತ್ತು ಪಾಯಸ ಮಾಡಿದ್ದೀನಿ. ಇವತ್ತು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಏನಂದರೆ ಕೊಟ್ಟೂರೇಶ್ವರನ ಕಾರ್ತಿಕ ಇದೆ ಇವತ್ತು. ಹಾಗೆ ನಮ್ಮೂರಲ್ಲಿ, ನಮ್ಮ ಏರಿಯಾದಲ್ಲಿ ವೆಂಕಟೇಶ್ವರನ ಒಂದು ತೇರು ನಡೀತಾ ಇದೆ. ಹಾಗಾಗಿ ಮತ್ತು ಇವತ್ತು ಸ್ವೀಟ್ ಮಾಡಿದ್ದೀನಿ. ಏನೂ ಕೂಡ ರೆಡಿಯಾಗಿಲ್ಲ, ಯಾಕಂದರೆ ಸ್ವಲ್ಪ ಬೇಜಾರು. ಹಾಗಾಗಿ ನಾನೇನು ರೆಡಿಯಾಗಿಲ್ಲ. ಇರುತ್ತಲ್ವ ಮಾಮೂಲು, ಏನಾದರೂ ಒಂದು ಸಮಸ್ಯೆಗಳು. ಹಾಗೇ ಸಮಸ್ಯೆ ಇರೋದರಿಂದ ನಾನು ಕೂಡ ಏನೂ ರೆಡಿಯಾಗಿಲ್ಲ. ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಆಗಲೇ ಬೆಳಗ್ಗೆನೇ ಹೋಗಿಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಬಂದೆ. ಬಂದು ಅಡುಗೆ ಎಲ್ಲ ಮಾಡಿದ್ದೀನಿ, ಸ್ವೀಟು. ಇವಾಗೆಲ್ಲ ಪಾತ್ರೆಗಳೆಲ್ಲ ತೊಳೆದಿದ್ದೆ, ಅದನ್ನೆಲ್ಲದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ಹೋಳಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಭ್ರಮರಂಗೂ ಹುಷಾರಿಲ್ಲ, ಅಜಯ್ಗೂ ಹುಷಾರಿಲ್ಲ. ಹಾಗಾಗಿ ಯಾಕೋ ಒಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ಎಲ್ಲ ಚೆನ್ನಾಗಿದ್ದಾಗ ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ರೀತಿ ಇದ್ದಾಗ ಮಕ್ಕಳನ್ನ ಬಿಟ್ಟು ನಮಗೆ ಸ್ವೀಟ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಬೇಡ ಅಂದರು. ಮತ್ತು ಹಬ್ಬ ಬೇರೆ ಇದೆ, ಬೇಡ ಅನ್ನೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಲೈಟಾಗಿ ಇವತ್ತೊಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಅದನ್ನು ಕೂಡ ಮಕ್ಳಿಗೆ ತಿನ್ನಿಸೋ ಹಾಗಿಲ್ಲ. ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ. ಹಾಗಾಗಿ ಮನೇಲಿ ಕೂಡ ಅದು ಇದು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಪರವಾಗಿಲ್ಲ. ಆ ಕೆಮ್ಮಿಗೆ ಅವರಿಗೆ ಜ್ವರ ಅನ್ನೋದು ಬರ್ತಾಯಿದೆ. ಅಜಯ್ಗೆ ಸ್ವಲ್ಪ ಇನ್ನೇನು ಆರಾಮಾಗ್ತಾ ಇದ್ದಾನೆ ಅನ್ನೋ ಟೈಮಲ್ಲೇ ಭ್ರಮರಂಗೆ ಹುಷಾರು ತಪ್ಪಿತು. ಹಾಗಾಗಿ ಸ್ವಲ್ಪ ನನಗೆ ಬೇಜಾರಿದೆ. ಅದಕ್ಕೋಸ್ಕರ ನಾನು ಏನೂ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಮಕ್ಕಳೆಲ್ಲ ಚೆನ್ನಾಗಿದ್ದು, ಮನೇಲಿ ಇರೋರೆಲ್ಲ ಹ್ಯಾಪಿಯಾಗಿದ್ದು, ಆ ಟೈಮಲ್ಲಿ ನಾವು ಸ್ವೀಟ್ ಅಂತಲ್ಲ, ಮನೇಲಿ ಒಂದು ಸ್ವಲ್ಪ ಅನ್ನ ಚಟ್ನಿ ಮಾಡ್ಕೊಂಡು ತಿಂದ್ರೇ ಖುಷಿ. ಇವಾಗ ಮಕ್ಕಳು ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾವು ಏನು ಮಾಡ್ಕೊಂಡು ತಿಂದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲೋ ಟೈಮಲ್ಲಿ ನಮಗೇನು ಕೂಡ ಅದು ಇಷ್ಟನೇ ಆಗೋದಿಲ್ಲ. ತಿನ್ನೋದಕ್ಕೂ ಬಾಯಿ ಕೂಡ ಬರೋದಿಲ್ಲ ಆ ರೀತಿ. ಆದರೂ ಏನು ಮಾಡಬೇಕಲ್ಲ ಅನ್ನೋ ಇದರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಇಲ್ಲೂ ಅಜಯ್ ಮತ್ತು ಭ್ರಮರ ಇಬ್ಬರು ಆಟಾಡ್ತಾಯಿದ್ರು. ಅವ್ರಿಗೆ ಹೇಳ್ತಾಯಿದ್ದೀನಿ ಹತ್ರ ಮಲ್ಕೋಬೇಡಿ, ಕುತ್ಕೋಬೇಡಿ ಅಂತಂದು ಹೇಳ್ತಾಯಿದ್ದೀನಿ. ಆದರೂ ಕೂಡ ಜೊತೆಗೆ ಇರ್ತಿದ್ದಾರೆ. ಅದು ಏನಂದರೆ ಒಬ್ಬರಿಂದ ಒಬ್ಬರಿಗೆ ಬೇಗ ಅದು ಸ್ಪ್ರೆಡ್ ಆಗಿಬಿಡುತ್ತಲ್ವ. ಇವಾಗ ಶೀತ, ಕೆಮ್ಮು, ಜ್ವರ ಅನ್ನೋದು. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ. ಆದರೂ ಕೂಡ ಎಷ್ಟಂತ ಅವಾಯ್ಡ್ ಮಾಡೋದಕ್ಕಾಗುತ್ತೆ. ಅವ್ರಿಗೂ ಕೂಡ ಒಂಥರ ಬೇಜಾರಾಗುತ್ತಲ್ವ. ಇದೇನಪ್ಪ ನನ್ನನ್ನು ನನ್ನ ತಂಗಿ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಇದೇನಪ್ಪ ನಮ್ಮ ಅಣ್ಣನ ಹತ್ರ ನನ್ನನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನಿಸುತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಮತ್ತು ಅವರು ಹೊರಗಡೆ ಹೋಗಿಬಿಟ್ಟು ಯಾರ ಜೊತೆಗೂ ಕೂಡ ಆಟ ಆಡೋದು ಹಂಗೆಲ್ಲ ಮಾಡಲ್ಲ. ಇರೋದು ಇವರಿಬ್ಬರೇ. ಇನ್ನು ಮತ್ತು ಯಾರ ಜೊತೆ ಹೋಗಿ ಆಟಾಡ್ತಾರಲ್ವ. ಹಾಗಾಗಿ ನಾನು ಕೂಡ ಸುಮ್ಮನಾದೆ. ಇಲ್ಲಿ ನೋಡಿದರೆ ಇವರಿಬ್ಬರು ಈ ರೀತಿ ಆಟಾಡ್ತಾ ಇದ್ದಾರೆ. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಅಂದೆ. ಸರಿ ಆಯಿತು ಮಲಗಿಸ್ತೀನಿ ತಂಗಿನ ಅಂತ ಹೇಳ್ಬಿಟ್ಟು ದಿಂಬಾಕಿ ಮಲಗಿಸ್ತಾ ಇದ್ದಾನೆ. ಮಲ್ಕೋ ಅಂತ ಹೇಳಿ ತುಂಬ ಕೇರ್ ಮಾಡ್ತಾನೆ. ಹೇಳಬೇಕಾದ್ರೆ ನನಗಿಂತ ಜಾಸ್ತಿ ಅವನೇ ಅವ್ರ ತಂಗಿನ ಕೇರ್ ಮಾಡೋದು. ಎಷ್ಟು ಕೇರ್ ಮಾಡ್ತಾನಂತಂದರೆ, ನಾನೇನಾದರೂ ಸಿಟ್ಟಲ್ಲಿ ಅವ್ಳಿಗೆ ಬೈಯೋದಕ್ಕೆ ಹೋದರೆ, ಒಂದು ಏಟು ಹೊಡಿಯೋದಕ್ಕೆ ಹೋದರೆ, ಏನಕ್ಕೆ ಹೊಡಿತೀಯಾ ನಮ್ಮ ತಂಗಿಗೆ, ಏನಕ್ಕೆ ಬೈತೀಯ ನಮ್ಮ ತಂಗಿಗೆ ಅಂತ ಹೇಳ್ಬಿಟ್ಟು ನನ್ನ ಮೇಲೇ ರೇಗಾಡ್ಬಿಡ್ತಾನೆ. ಅವ್ನು ಹೊಡ್ತ ತಿಂದಾಗಲಿ ಅವರು ತಂಗಿಗೆ ಹೊಡಿಯೋದನ್ನು ತಪ್ಪಿಸ್ತಾನೆ ಹೊರತು ಅವ್ನು ಮಾತ್ರ ಅವ್ರ ತಂಗಿಗೆ ಹೊಡಿಯೋದನ್ನಾಗಲಿ ಅಥವಾ ಬೈಯೋದನ್ನಾಗಲಿ ಸಹಿಸೋದಿಲ್ಲ. ಯಾವಾಗಲೂ ಹಿಂಗೆ ಇರಲಪ್ಪ ಇಬ್ಬರು ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟೊಂದು ಇದರಲ್ಲಿ ನಾನು ಜೀವನದಲ್ಲಿ ನೋಡಿದ್ದೀನಿ. ಅಂದರೆ
ಅಣ್ಣ ತಂಗಿ ಚಿಕ್ಕವರಿದ್ದಾಗ ಏನೋ ಚೆನ್ನಾಗಿರ್ತಾರೆ, ಅದಾದಮೇಲೆ ದೊಡ್ಡವರಾಗ್ತಾ ಆಗ್ತಾ ಬೆಳೀತಾ ಒಂದು ರೀತಿ ಶತ್ರುಗಳ ಥರ ಮಾಡ್ತಿರ್ತಾರೆ. ಅದು ನನಗೆ ತುಂಬಾ ಹರ್ಟ್ ಆಗುತ್ತೆ. ಆ ಥರ ಮಾಡೋರನ್ನ ಕಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ತುಂಬ ಸೆನ್ಸಿಟಿವ್ ಇರ್ತಾರೆ ಇಬ್ಬರೂ ಕೂಡ, ಆದರೂ ತಮ್ಮ ಈಗೋನ ಬಿಟ್ಕೊಡೋದಿಲ್ಲ. ನಾನೇ ಎಲ್ಲ ನನ್ನಿಂದನೇ ಎಲ್ಲ ನಾನು ಇದ್ರೇ ನಡೆಯೋದು ಅನ್ನೋದೊಂದು ಈಗೋ ಅವರಲ್ಲೊಂದು ಒಪ್ಕೊಂಡ್ಬಿಡುತ್ತೆ. ಅದರಿಂದನೇ ಅವರು ಮಧ್ಯದಲ್ಲಿರುವಂಥ ಸಂಬಂಧ, ಅಣ್ಣ ತಂಗಿ ಸಂಬಂಧ ಅಂತಂದು ಏನಂತೀವೋ ಅದನ್ನು ಅವ್ರು ಕಳ್ಕೋತಾರೆ. ಹಾಗೆ ಅದನ್ನು ಮರ್ತು ಬಿಡ್ತಾರೆ. ನಾವು ಒಂದು ಅಣ್ಣ ತಂಗಿ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಏನೋ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡಿದರೆ, ಇದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು. ಆದರೆ ಆ ರೀತಿ ಇವರಿಬ್ಬರು ಆಗೋದು ಬೇಡಪ್ಪ, ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಇದೇ ರೀತಿ ಇರಬೇಕು ಅಂತಾನೆ ಇವರಿಬ್ಬರನ್ನ ನಾನು ಇವಾಗಲಿಂದನೇ ನಾನು ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಹೇಗಂದರೆ, ಬೈದರೆ ಇಬ್ರಿಗೂ ಬೈತೀನಿ, ಹೊಡೆದ್ರೆ ಇಬ್ರಿಗೂ ಹೊಡಿತೀನಿ. ಒಬ್ರನ್ನ ಮೇಲೂ ಒಬ್ರನ್ನ ಕೆಳಗೆ ಅಂತಂದೇಳಿ ನಾನು ಮಾಡೋದಿಲ್ಲ. ಇಬ್ಬರನ್ನೂ ಸಮವಾಗಿ ನೋಡ್ಕೋತೀನಿ. ಹಾಗೆ ಇಬ್ಬರಲ್ಲೂ ಕೂಡ ಒಂದು ಬಾಂಧವ್ಯ ಇರೋ ರೀತಿ ನೋಡ್ಕೋತಾ ಇದ್ದೀನಿ. ಹಾಗಾಗಿ ನಂಗೆ ತುಂಬ ಖುಷಿ ಇದೆ. ಇನ್ನೊಂದು ಏನಂತಾರೆ, ಅಣ್ಣ ತಂಗಿ ಜೀವನದಲ್ಲಿ ಈ ರೀತಿ ಆಗೋದು ಬೇಡ ಅನ್ನೋದು ನನ್ನ ಆಸೆ ಅಷ್ಟೇ. ಹಾಗೆ ಇವಾಗ ಹಪ್ಪಳ ಕರಿತಾ ಇದ್ದೀನಿ. ನಮ್ಮ ಮನೆಯವ್ರು ಇನ್ನೇನು ಊಟಕ್ಕೆ ಬರೋ ಟೈಮು, ಅದಕ್ಕೋಸ್ಕರ ಹಪ್ಪಳ ಕರಿತಾ ಇದ್ದೀನಿ. ನನ್ನ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಈ ಉದ್ದಿನ ಹಪ್ಪಳ. ಮಾಡಿಕೊಡ್ತಾಯಿದ್ರೆ ತಿಂತಾ ಇರ್ತಾರೆ. ಅದರಲ್ಲೂ ಕೂಡ ಅಜ್ಜಗೆ ತುಂಬಾ ಇಷ್ಟ. ಹಪ್ಪಳ ಮಾಡಿಕೊಡು ಅಂತ ಹೇಳ್ತಾನೆ. ಊಟ ಮಾಡ್ತಿದ್ರು ಪರವಾಗಿಲ್ಲ, ಈ ಹಪ್ಪಳದ ಮಾತ್ರ ಸರಿಯಾಗಿ ತಿಂತಾನೆ. ಅದು ಒಂದು ತುಂಬ ಇಷ್ಟ ಅವನಿಗೆ. ಅಂದರೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿನ ಕಟ್ ಮಾಡಿ ಸೇವೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆದರೆ ಅವನಿಗೆ ಆ ರೀತಿ ಇಷ್ಟ ಆಗೋಲ್ಲ. ಹೀಗೆ ಪ್ಲೇನಾಗಿ ಎಣ್ಣೆಯಲ್ಲಿ ಕರೆದು ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅದ್ರ ಜೊತೆ ಅವ್ರ ತಂಗಿನೂ ತಿಂತಾಳೆ, ಆದರೆ ಅಷ್ಟೊಂದು ಅವಳಿಗೆ ಇಷ್ಟ ಆಗೋಲ್ಲ. ಆದರೆ ಏನಂದರೆ ಅಣ್ಣ ತಿಂತಿದ್ದಾನಲ್ಲ ಅನ್ನೋ ಇದಕ್ಕೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ಓಕೆ, ಹೇಗಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಆಮೇಲೆ ಇವಾಗ ಹಪ್ಪಳ ಕರೆದಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ ಇದು. ಇದನ್ನು ಹೀಗೆ ಪಾತ್ರೆಯಲ್ಲಿ ಬಿಟ್ಬಿಟ್ಟೆ ಅಂದರೆ ಮೆತ್ತಗೆ ಪೂರಿ ಆಗಿಬಿಡುತ್ತೆ, ಇಲ್ಲ ಚಪಾತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತೆಗೆದು ಒಂದು ಕವರಲ್ಲಿ ಹಾಕಿ ಇಟ್ಬಿಟ್ರೆ ನೀವು ರಾತ್ರಿ ತಿಂದರೂ ಕೂಡ ಚೆನ್ನಾಗೇ ಇರುತ್ತೆ. ಒಂದು ರೀತಿ ಆಗ್ತಾನೆ ಮಾಡಿದ್ದೀವಿ ಅನ್ನೋ ರೀತಿ ಕ್ರಿಸ್ಪಿಯಾಗಿರುತ್ತೆ ಗಾಳಿ ಆಡ್ದಂಗೆ ಇಟ್ಟರೆ. ಇಲ್ಲಿ ಹೆಸರುಬೇಳೆ ಪಾಯಸ ಕೂಡ ರೆಡಿಯಾಗಿದೆ. ನಮ್ಮ ಮನೆಯವರು ಹೆಂಗಿದ್ರು ಊಟಕ್ಕೆ ಬಂದರು. ಈಗ ಅವ್ರಿಗೀಗ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಅವ್ರಿಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ. ಆ ಸ್ವೀಟಲ್ಲಿ ಇಷ್ಟಪಡೋದು ಹೆಸರುಬೇಳೆ ಪಾಯಸ, ರವೆ ಉಂಡೆ, ಅದು ಇಷ್ಟ. ಸ್ನ್ಯಾಕ್ಸಲ್ಲಿ ಮಂಡಕ್ಕಿ, ಮಿರ್ಚಿ, ಮೆಣಸಿಕಾಯಿ ಈ ಥರದ್ದು ತುಂಬ ಇಷ್ಟಪಡ್ತಾರೆ. ಈಗ ನನ್ನ ಮಗನಿಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ. ಆಗಲೇ ಕಾಳಿನ ಸಾಂಬಾರು ಮಾಡಿದ್ದೆ. ಅವರೆಕಾಳು ತಗೊಂಬಂದು ಅವರೆಕಾಳು ಸಾಂಬಾರು ಮಾಡಿದೆ. ಆದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದು. ಏನೋ ಇವತ್ತು ತಿಂತಾನೇನೋ ಅಂತ ಅಂದ್ಕೊಂಡು ಮಾಡಿದೆ. ಆದರೆ ನನಗೆ ಬೇಳೆ ಸಾಂಬಾರೇ ಮಾಡು ಅಂತ ಹೇಳಿ ಹಠ ಮಾಡ್ದೆ. ಅದಕ್ಕೋಸ್ಕರ ಮತ್ತೆ ಇವಾಗ ಇನ್ನೊಂದು ಕೆಲಸ, ಬೇಳೆ ಸಾಂಬಾರು ಮಾಡೋದು. ಇವಾಗ ಬೇಳೆ ತೊಗೊಂಡು ಕ್ಲೀನಾಗಿ ಆರಿಸಿ ಎಲ್ಲ ಆರಿಸಿಟ್ಟಿರ್ತೀನಿ. ಆದರೂ ಕೂಡ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ಯಾಕಂದರೆ ಅಕಸ್ಮಾತ್ ಹುಳ ಆಗಿದ್ದರೆ, ಇಲ್ಲಾಂದರೆ ಏನಾದರೂ ನಮಗೆ ಕಣ್ಣಿಗೆ ಕಾಣದೇ ಇರೋ ರೀತಿ ಏನಾದರೂ ಇನ್ನೊಂದು ಸಲ ಕಲ್ಲು ಅಥವಾ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಬೋದಲ್ಲ. ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗಳು ಕೂಡ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ. ಮತ್ತು ಅವಳು ಈಗ ಬಂದುಬಿಟ್ಟು ಏನು ಕೇಳ್ತಾ ಇದ್ದಾಳೆ ಅಂದರೆ, ಮತ್ತೆ ನನಗೆ ಹಪ್ಪಳ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅವ್ರ ಪಪ್ಪಂದೆಲ್ಲ ಊಟ ಆಯಿತು. ಇನ್ನೂ 2 ಹಪ್ಪಳ ಉಳಿದಿದ್ವು, ಅದನ್ನು ಮತ್ತೆ ಕೇಳಿದ್ಲು. ಅದಕ್ಕೆ ಅವಳಿಗೆ ವಾಪಸ್ ಕೊಟ್ಟು ಕಳಿಸ್ದೆ, ಹೋಗಿ ತಿನ್ನಮ್ಮ ಅಂತ ಹೇಳ್ಬಿಟ್ಟು. ಮತ್ತೆ ಪ್ಲೇಟ್ ಕೊಡು ಅಂತ ಕೇಳಿದ್ಲು. ಇನ್ನೊಂದು ಪ್ಲೇಟ್ ಕೊಟ್ಟಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಅಂದರೆ ಆಗಲೇ ಅದರಲ್ಲಿ 2 ಕೊಟ್ಟಿದ್ದೀಯಲ್ಲ, ಅದನ್ನು ತಿಂದು ಅದರ ಕೈ ತೊಗೊಂಡೆ, ಇವಾಗ ಮತ್ತೆ ತಿನ್ನೋದಕ್ಕೆ ಬೇಕಲ್ವ, ಅದಕ್ಕೆ ಇನ್ನೊಂದು ಪ್ಲೇಟ್ ಕೊಡು ಅಂತ ಹೇಳಿದ್ಲು. ಇವರಿಂದನೇ ಮೊಸರು ಅನ್ನೋದು ನಮ್ಮಲ್ಲಿ ಜಾಸ್ತಿನೇ ಬಿದ್ದಿರುತ್ತೆ. ನೀರು ಕುಡಿದ್ರೂ ತೊಗೊಂಡೋಗಿ ಕಪ್ ಅದರಲ್ಲಿ ಮೊಸರು ಪುಟ್ಟೆ ಒಳಗಡೆ ಹಾಕ್ಬಿಡ್ತಾರೆ. ಆಮೇಲೆ ಏನಾದರೂ ತಿಂದರೂ ಕೂಡ ತೊಗೊಂಡೋಗಿ ಹಾಕ್ಬಿಡ್ತಾರೆ. ಆಟ ಆಡೋದಕ್ಕೂ ಗ್ಲಾಸ್ ತೊಗೊಂಡೋದ್ರೂ ಕೂಡ ಅದನ್ನು ತೊಳೆಯೋದಕ್ಕೆ ಹಾಕ್ಬಿಡ್ತಾರೆ. ಈ ರೀತಿ ಪಾತ್ರೆಗಳು ಮಾತ್ರ ನಮ್ಮನೇಲಿ ಜಾಸ್ತಿನೇ ಬಿದ್ದಿರುತ್ತೆ. ಇವಾಗ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದೀನಿ. ಅವನಿಗೇನೆಂದರೆ
ಹಸಿಮೆಣ್ಸಿಕಾಯಿ ಹಾಕಿ ಮಾಡೋ ಅಂಥ ಬೇಳೆ ಸಾಂಬಾರು ಇಷ್ಟಪಡ್ತಾನೆ. ಹಾಗೆ ಖಾರದ ಪುಡಿ ಹಾಕಿ ಮಾಡೋವಂಥದ್ದು ಇಷ್ಟಪಡ್ತಾನೆ. ಅದರಲ್ಲಿ ಏನಂದರೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಇರಬೇಕು. ಉಪ್ಪಿನಕಾಯಿ ಒಂದಿದ್ದರೆ ಸಾಕು ಅವನಿಗೆ, ತಿಂತಾನೆ ಇರ್ತಾನೆ ತುಂಬ ಖುಷಿಯಿಂದ. ಇವಾಗ ಬೇಳೆ ಕ್ಲೀನ್ ಮಾಡಿ ಹಾಕ್ದೆ. ಸ್ವಲ್ಪ ಹಂಗೆ ಬೇಜಾರಾಗ್ತಾ ಇತ್ತು, ಮಕ್ಕಳನ್ನ ನೆನೆಸ್ಕೊಂಡು. ಹಾಗೆ ಏನೇನೋ ನೆನಪುಗಳು ಅದೆಲ್ಲ ನೆನಪು ಮಾಡ್ಕೋತಾ ತುಂಬ ಬೇಜಾರಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಏನೋ ಅಂತಾರಲ್ವ, ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಮ ಮನೆಯವ್ರಿಗೇನು ಗೊತ್ತಿಲ್ಲ ನಾನು ಅಳ್ತಾ ಇದ್ದೀನಂತ. ಅವರು ಟಿ ವಿ ನೋಡ್ತಾ ಆ ಕಡೆ ಕೂತಿದ್ರು. ಹೇಳ್ತೀವಲ್ವ, ತಡ್ಕೋತೀವಿ ಯಾವುದೇ ಒಂದು ವಿಷಯ ಆಗಿರ್ಬೋದು ಅಥವಾ ಮನಸ್ಸಿಗೆ ನೋವಾದ್ರೂ ಜಾಸ್ತಿ ತಡ್ಕೊಳೋದಕ್ಕಾಗಲ್ಲ. ಯಾವಾಗಾದರೂ ಒಂದು ಟೈಮ್ ಅದು ಹೊರಗೆ ಬಂದುಬಿಡುತ್ತೆ. ಹಾಗೆಯೇ ನನಗೂ ಕೂಡ ತಡ್ಕೊಂಡು ಸಾಕಾಗಿ ಇವಾಗ ಜಸ್ಟ್ ಸ್ವಲ್ಪ ಹಾಗೆ ಅಳೋ ಥರ ಆಯಿತು. ಸೊ ಅಳ್ತಾ ಇದೆ ಅಷ್ಟೇ. ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳಿಗೆ ಸಹನೆ ಜಾಸ್ತಿ, ತಾಳ್ಮೆ ಜಾಸ್ತಿ ಅಂತ ಹೇಳಿ. ತಾಳ್ಮೆಯಿಂದ ಇರ್ತೀವಿ, ಸಹನೆಯಿಂದ ಅದನ್ನು ತಡ್ಕೋತೀವಿ. ಆದರೆ ತಡ್ಕೊಂಡು ಸಾಕಾಗಿ ಒಂದೇ ಸಲ ಅದು ಏನಂತಾರೆ, ನೀರೆಲ್ಲ ಸ್ಟಾಕಾಗಿ ಒಂದೇ ಸಲ ಕಟ್ಟೆ ಹೊಡೆದು ಕಡೆಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ಒಂದೇ ಸಲ ಹತ್ಬಿಡೋದು. ಆಮೇಲೆ ಓಕೆ ನಿರಾಳ ಆಯಿತು ಮನ್ಸು ಅಂತ ಅಂದ್ಕೊಂಡು ಮತ್ತೆ ಸುಮ್ಮನಾಗೋದು, ಮತ್ತೆ ಸ್ಟೋರ್ ಮಾಡ್ಕೊಳ್ಳೋದು, ಮತ್ತೆ ಹೇಳೋದು. ಇದೇ ಅಲ್ವಾ ಲೈಫು. ತುಂಬ ಬೇಜಾರಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹಂಗೆ ಕಣ್ಣೀರು ಬಂತು. ಈರುಳ್ಳಿ ಹೆಚ್ಚಾಗಿ ಕಣ್ಣೀರು ಬರಲ್ವಾ ಅಂತ ಕೇಳ್ಬೋದು. ನಾನು ಇನ್ನೂ ಈರುಳ್ಳಿ ಕಟ್ ಮಾಡಿಲ್ಲ. ಈರುಳ್ಳಿ ಕಟ್ ಮಾಡೋಕ್ಕೆ ಮುಂಚೆನೇ ಬಂತು. ಆದರೆ ಈರುಳ್ಳಿ ಏನು ಅಷ್ಟೊಂದು ಖಾರ ಇಲ್ಲ. ಈರುಳ್ಳಿ ಕಟ್ ಮಾಡಿದರೂ ನನಗೆ ಕಣ್ಣೀರು ಬರಲಿಲ್ಲ. ಸೊ ಅಷ್ಟೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ. ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ತುಂಬ ಜನ ಒಳ್ಳೊಳ್ಳೆ ಕಾಮೆಂಟ್ಸ್ನ ಮಾಡ್ತಾಯಿದ್ದೀರಾ. ಮತ್ತು ಇನ್ನೂ ಕೆಲವೊಂದು ಕಾಮೆಂಟ್ಸ್ ಏನಂದರೆ, ಜ್ಯುವೆಲ್ರಿ ವಿಡಿಯೋ ಮಾಡಿದ್ನಲ್ವ, ಕಳ್ಳರು ಬರ್ತಾರೆ ತಡೀರಿ ನಿಮ್ಮ ಮನೆಗೆ ಅಂತೆಲ್ಲ ಕಾಮೆಂಟ್ ಮಾಡಿದರು. ಪರವಾಗಿಲ್ಲ, ಬರಲಿ ಬಿಡ್ರಿ. ಬಂದರೂ ನಮ್ಮ ಮನೆ ಒಳಗಡೆ ಬರೋದಕ್ಕಾಗೋದಿಲ್ಲ, ನಮ್ಮ ಏರಿಯಾದಲ್ಲೂ ದಾಟಿ ಹೋಗೋದಕ್ಕಾಗಲ್ಲ. ಸೊ ಅಷ್ಟು ಸೆಕ್ಯೂರಿಟಿ ಇರುವಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು. ನಮಗೇನು ಭಯ ಇಲ್ಲ. ಹಾಗೆ ಮತ್ತೇನೋ ಹೇಳಿದರು, ಇದೆಲ್ಲ ಬೇಕಿತ್ತಾ ನಿಮಗೆಲ್ಲ ತೋರಿಸೋಂಥದ್ದು. ಇದು ನನ್ನ ಇಷ್ಟ, ತೋರಿಸೋದು ಬಿಡೋದು. ಅದರಲ್ಲೂ ನನ್ನ ವ್ಯೂವರ್ಸಿಗೆ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಯಾರೋ 2-3 ಮಾತಾಡ್ತಾರಂತ ನಾನು ಅದನ್ನು ತಲೆಗೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ. ಅಷ್ಟೊಂದು ವ್ಯೂವರ್ಸಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಇಷ್ಟ ಆಗಿರೋಂಥ ವ್ಲಾಗ್ ಅದು, ವಿಡಿಯೋ ಅದು. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ನನಗೆ ತೋರಿಸಿದ್ದಕ್ಕೆ ಏನೋ ನಷ್ಟ ಆಗಿದೆ, ನನಗೇನೋ ನಷ್ಟ ಆಗುತ್ತೆ ಅನ್ನೋ ಭಯ ಇಲ್ಲ ನನಗೆ. ಯಾವುದೇ ರೀತಿ ನಷ್ಟ ಆಗೋದಿಲ್ಲ ನನಗೆ, ಅದು ಮಾತ್ರ ಹೇಳಬಲ್ಲೆ. ಎಷ್ಟೋ ಹೆಣ್ಮಕ್ಳಿಗೆ ಅದು ಮೋಟಿವೇಶನ್ ಆಗಿ ಕೂಡ ಅದು ತಲುಪಿದೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಮೊದಲಿಗೆ ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ. ಇದನ್ನೆಲ್ಲ ನಾನು ಹೇಗೆ ತೊಗೊಂಡೆ ಅಂತಲೂ ಕೂಡ ಹೇಳಿದ್ದೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಅದು ಇಷ್ಟ ತೊಗೊಳೋದಕ್ಕೆ, ಆದರೆ ತೊಗೊಳೋದಕ್ಕೆ ಆಗ್ತಾ ಇರೋಲ್ಲ. ಅದಕ್ಕೋಸ್ಕರ ಇದು ವೆಂಕಟೇಶ್ವರನ ತೇರು ಮತ್ತು 2 ಪಲ್ಲಕ್ಕಿ, ಪದ್ಮಾವತಿದು ಮತ್ತು ಲಕ್ಷ್ಮೀ ಪಲ್ಲಕ್ಕಿ ತೊಗೊಂಡೋಗ್ತಾ ಇದ್ದಾರೆ. ಲಾಸ್ಟ್ ಎಂಡಿಂಗಲ್ಲಿ ಒಂದು ದೇವಸ್ಥಾನ ಇದೆ ನಮ್ಮ ಏರಿಯಾದಿಂದ ಮುಂದೆ ಇದು. ಸೊ ಲಾಸ್ಟ್ ಎಂಡಿಂಗಲ್ಲಿ ದೇವಸ್ಥಾನ ಇದೆ. ಸೊ ದೇವಸ್ಥಾನದ ಹತ್ರ ಹೋಗಿಬಿಟ್ಟು ಮತ್ತೆ ರಿಟರ್ನ್ ದೇವಸ್ಥಾನದ ಹತ್ರ, ಅಂದರೆ ವೆಂಕಟೇಶ್ವರನ ದೇವಸ್ಥಾನದ ಹತ್ರ ತೊಗೊಂಡೋಗಿ ಮತ್ತೆ ವಾಪಸ್ ನಿಲ್ಲಿಸ್ತಾರೆ. ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.